ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ನಿನ್ನೆಯಿಂದ ಮಂಗಳೂರಲ್ಲಿ ಜೋರ್ ಮಳೆ ಬರ್ತಾ ಉಂಟು. ಇವತ್ತು ನಾನು ನನ್ನ ಅಂಕಲ್ ಮನೆಗೆ ಬಂದಿದ್ದೆ. ಇಲ್ಲಿ ಅವರ ಮನೆ ಹಿಂದೆ ಒಂದು ಸುಂದರವಾದ ಪರಿಸರ ಇದೆ. ಮಳೆಯಲ್ಲಿ ಅದು ತುಂಬಾ ಹಸಿರಾಗಿ ಚಂದ ಕಾಣ್ತಾ ಇದೆ. ಬನ್ನಿ ನೋಡಿ ಬರುವ ಹೇಗಿದೆ ಅಂತೇಳಿ. ಫಾಲೋ ಮೀ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಬೀಚ್ ಉಂಟು. ಇವಾಗ ಹೋಗ್ಲಿಕ್ಕೆ ಆಗ್ತದ ಇಲ್ವಾ ಗೊತ್ತಿಲ್ಲ, ಜಸ್ಟ್ ಹೋಗಿ ನೋಡುವ. ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಕಾಲು ದಾರಿ ಉಂಟು. ಸ್ವಲ್ಪ ಮುಂದೆ ಬಂದ್ರೆ ಸಾಕು, ಆಚೆ ಮತ್ತು ಈಚೆ ಎಷ್ಟು ಗ್ರೀನ್ ಆಗಿ ಸುಂದರವಾಗಿ ಕಾಣ್ತುಂಟು ನೋಡಿ. ಈಗ ಮಳೆ ಬರ್ತಾ ಇದೆ. ಇಲ್ಲಿ ಒಂದ್ ವೇಳೆ ಒಂದ್ ಸ್ವಲ್ಪ ಮಳೆ ನಿಂತ ಮೇಲೆ ಉಂಟಲ್ವಾ, ಫೋಟೋ ಶೂಟ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್. ಅಲ್ಲಿ ಮಿಡ್ಲಲ್ಲಿ ಹೋಗಿ ನಿಂತ್ರೆ ಸೂಪರ್ ಆಗಿ ಕಾಣುತ್ತೆ. ನಾನು ಫೋಟೋ ಶೂಟ್ ಮಾಡಿದ್ದೇನೆ, ಆದ್ರೆ ಇವಾಗ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತುಂಟಾ, ಇಲ್ಲಿ ಫುಲ್ ನೀರುಂಟು. ನಿಮ್ಗೆ ನೋಡ್ಬೋದು ಹೇಗಿದೆ ಅಂತೇಳಿ, ಫುಲ್ ಹಸಿರಾಗಿದೆ. ನಾನ್ ನಮ್ಮ ಚಿಕ್ಕಮಗಳೂರು ತೋರಿಸಿದ್ನಲ್ವಾ, ಸೇಮ್ ಹಾಗೆ ಉಂಟು. ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ, ಒಳ್ಳೆ ಗಾಳಿ ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ, ನೀವು ಬೀಚ್ ನ ಫಸ್ಟ್ ಪಾರ್ಟ್ ನೋಡ್ಬೋದು. ಇದು ಫಸ್ಟ್ ಪಾರ್ಟ್ ಆಫ್ ಬೀಚ್. ಈಗ ನಾವು ಹೋಗ್ತಾ ಇದ್ದೇವೆ. ಇಲ್ಲಿನ ನಾವು ದಾಟಿ ಹೋಗ್ಲಿಕ್ಕೆ. ನೋಡಿದ್ರಾ, ಅಲ್ಲಿ ಇನ್ನೊಂದು ಸಂಕ ಉಂಟು, ತೋರಿಸ್ತೀನಿ ನಿಲ್ಲಿ. ಹೀಗೆ ಬಂದು ಅಲ್ಲಿ ನಿಮ್ಗೆ ಒಂದು ಕಟ್ಟೆ ಕಾಣ್ತಾ ಇದೆಯಾ, ಅಲ್ಲಿಂದ ಜಸ್ಟ್ ಪಾಸ್ ಆದ್ರೆ ಬೀಚ್ ಸಿಗ್ತಾ ಇತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಯಾರು ಕಟ್ ಮಾಡಿದ್ದಾರೆ, ಅದು ಇಲ್ಲ. ಆ ತುಂಡು, ಸಂಕದ ತುಂಡು ಕಟ್ಟಾಗಿದೆ. ಹಾಗಾಗಿ ನೋಡಿ ಎಷ್ಟು ಜೋರಾಗಿ ಗಾಳಿ ಬರ್ತಾ ಉಂಟಂತೇಳಿ. ನೀವು ನೋಡ್ಬೋದು, ನನ್ನ ಛತ್ರಿ ಕೂಡ ಹೀಗೆ ನೋಡಿ. ನಾನೇ ಈಗ ಗಾಳಿಯಲ್ಲಿ ಹಾರಿ ಹೋಗುವ ಹಾಗೆ ಇದೆ. ತುಂಬ ಬೇಸರ ಆಗ್ತಾ ಉಂಟು. ಬೀಚ್ ನೋಡೋಕ್ಕೆ ಆಗಲ್ಲ ಇವತ್ತು. ಬೀಚ್ ನೋಡ್ಲಿಕ್ಕೆ ಆಗಲಿಲ್ಲ, ಆದರೆ ಕೂಡ ಒಂದು ಸುಂದರವಾದ ಪರಿಸರವನ್ನು ನೋಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.